ದೆಹಲಿ ಅಬಕಾರಿ ಹಗರಣದಲ್ಲಿ ಅರವಿಂದ್ ಕೇಜ್ರಿವಾಲ್ ರನ್ನ ನಿನ್ನೆ ಬಂಧಿಸಲಾಯಿತು. ಇಡಿ ನಡೆಸಿದಂತಹ ಬರೋಬ್ಬರಿ 2 ಗಂಟೆಗಳ ಕಾರ್ಯಾಚರಣೆಯಲ್ಲಿ ಮಹತ್ವದ ದಾಖಲೆಗಳ ಸಮೇತ ದೆಹಲಿ ಮುಖ್ಯಮಂತ್ರಿಯನ್ನ ಅರೆಸ್ಟ್ ಮಾಡಲಾಗಿದೆ. ಇಡಿ ಕಚೇರಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ವಿಚಾರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಸತತ 2 ಗಂಟೆಯ ವಿಚಾರಣೆ ಬಳಿಕ ಕೇಜ್ರಿವಾಲ್ರನ್ನ ಬಂಧಿಸಲಾಗಿದೆ. ಇವತ್ತು ಕೋರ್ಟ್ ಮುಂದೆ ಹಾಜರುಪಡಿಸುವಂತಹ ಸಾಧ್ಯತೆ ಕೂಡ ಇದೆ. ಭಾರಿ ಹೈಡ್ರಾಮಾಕ್ಕೆ ಸಿಎಂ ಕಚೇರಿ ಎದುರು ನಡೆದಿದ್ದಂತಹ ಆಮ್ ಆದ್ಮಿ ಕಾರ್ಯಕರ್ತರು ಕೂಡ ಸಾಕ್ಷಿಯಾದರು. ಇನ್ಫ್ಯಾಕ್ಟ್ ಯಾವಾಗ ಇಡಿ ಸಿಎಂ ನಿವಾಸಕ್ಕೆ ಬಂದಿದೆ ಅನ್ನೋದನ್ನ ತಿಳ್ಕೊಂಡ್ರು, ಆಮ್ ಆದ್ಮಿಯ ಅನೇಕ ಅರವಿಂದ್ ಕೇಜ್ರಿವಾಲ್ ಅವರ ಸಂಪುಟದ ಸಚಿವರು ಜೊತೆಗೆ ಆಮ್ ಆದ್ಮಿ ಕಾರ್ಯಕರ್ತರು ಮೋದಿ ವಿರುದ್ಧ ಘೋಷಣೆ ಕೂಗೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಿಗುವಿನ ವಾತಾವರಣ ಕೂಡ ಸ್ಥಳದಲ್ಲಿ ನಿರ್ಮಾಣ ಆಗಿತ್ತು. ಬಟ್ ಕೆಲವೇ ಗಂಟೆಗಳಲ್ಲಿ ಪರಿಸ್ಥಿತಿನ ಹತೋಟಿಗೆ ತೆಗೆದುಕೊಂಡು ಕಾನೂನು ಪ್ರೊಸೀಜರ್ ಅನ್ನ ಮುಂದುವರಿಸಿದ್ರು ದೆಹಲಿ ಪೊಲೀಸರು. ಇನ್ಫ್ಯಾಕ್ಟ್ ದೆಹಲಿ ಪೊಲೀಸರಿಗೆ ಹೆಚ್ಚಿನ ಸಾಥ್ ಕೊಡೋದಕ್ಕೆ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅನ್ನು ಕೂಡ ಸ್ಥಳದಲ್ಲಿ ನಿಯೋಜನೆ ಮಾಡಲಾಗಿತ್ತು. ಭದ್ರತೆಯೊಂದಿಗೆ ಇಡಿ ಹೆಡ್ ಕ್ವಾರ್ಟರ್ಸ್ಗೆ ಅರವಿಂದ್ ಕೇಜ್ರಿವಾಲ್ ಅವರನ್ನ ಶಿಫ್ಟ್ ಕೂಡ ಮಾಡಲಾಯಿತು. ಇವತ್ತು ಕೋರ್ಟ್ಗೆ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ಹೆಚ್ಚಿನ ವಿಚಾರಣೆಗೋಸ್ಕರ ಇಡಿ ತನ್ನ ವಶಕ್ಕೆ ಕೇಳುವಂತಹ ಎಲ್ಲಾ ಸಾಧ್ಯತೆ ಕೂಡ ಇದೆ. ಇನ್ನು ಅಧಿಕಾರದಲ್ಲಿ ಇದ್ದಾಗಲೇ ಮುಖ್ಯಮಂತ್ರಿಯೊಬ್ಬರು ಬಂಧನ ಆಗಿದ್ದು ಇದೇ ಮೊದಲು ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ಯಾವ ಹಗರಣ ಹಾಗಾದ್ರೆ ಕೇಜ್ರಿವಾಲ್ಗೆ ಉರುಳಾಯಿತು ಅಂತ ನೋಡೋದಾದ್ರೆ ಕೆಲವು ಆಯ್ದ ವ್ಯಕ್ತಿಗಳಿಗೆ ಲಾಭ ತರೋ ನಿಟ್ಟಿನಲ್ಲಿ ಅದಕ್ಕಿಂತ ಮುಂಚೆ ಒಂದು ಅಪ್ಡೇಟ್ ಇದೆ, ನೋಡ್ಬಿಡೋಣ. ಬಂಧನಕ್ಕೂ ಮೊದಲು ಕೇಜ್ರಿವಾಲ್ ನಿವಾಸದಲ್ಲಿ ಶೋಧ ಕಾರ್ಯವನ್ನು ಕೂಡ ಇಡಿ ಅಧಿಕಾರಿಗಳು ನಡೆಸಿದ್ದಾರೆ. ಒಂದ್ ಕಡೆಗೆ ಮಹತ್ವದ ದಾಖಲೆಗಳನ್ನ ಕೂಡ ಇಡಿ ಟೀಮ್ ವಶಕ್ಕೆ ಪಡೆದಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಕೇಜ್ರಿವಾಲ್ ಮೊಬೈಲ್ ಸೇರಿದಂತೆ ದಾಖಲೆಗಳನ್ನ ವಶಕ್ಕೆ ಪಡೆಯಲಾಗಿದೆ. ಕೇಜ್ರಿವಾಲ್ ಬಂಧನ ಖಂಡಿಸಿ ಆಮ್ ಆದ್ಮಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ಕೂಡ ಮಾಡಿದ್ರು ಅನ್ನೋದು ತಿಳಿದು ಬರ್ತಾ ಇದೆ. ಹೈ ಡ್ರಾಮಾಕ್ಕೂ ಕೂಡ ಸಾಕ್ಷಿಯಾಯಿತು ಕೆಲ ಕಾಲ ಸನ್ನಿವೇಶ. ಬಟ್ ಕೆಲವೇ ಗಂಟೆಗಳಲ್ಲಿ ಇಡೀ ಪರಿಸ್ಥಿತಿನ ಕಂಟ್ರೋಲ್ ಮಾಡುವಲ್ಲಿ ದೆಹಲಿ ಪೊಲೀಸರು, ರ್ಯಾಪಿಡ್ ಆಕ್ಷನ್ ಫೋರ್ಸ್ ಎಲ್ಲರೂ ಕೂಡ ಯಶಸ್ವಿ ಆದ್ರು ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ಅಗತ್ಯ ಬಿದ್ದಲ್ಲಿ ಕೆಲವರನ್ನ ವಶಕ್ಕೆ ಪಡಿತೀವಿ ಅಂತ ಕೂಡ ತಿಳಿಸಿದ್ರು. ಜೊತೆಗೆ ಪಂಜಿನ ಮೆರವಣಿಗೆ ಮೂಲಕ ಸರ್ಕಾರದ ನೀತಿಯನ್ನ ಖಂಡಿಸಿ ವಿರೋಧವನ್ನ ವ್ಯಕ್ತಪಡಿಸಿದ್ರು. ನಾನು ಆಗ್ಲೇ ಹೇಳ್ತಾ ಇದ್ದೆ, 2800 ಕೋಟಿಗಳ ಕಿಕ್ ಬ್ಯಾಕ್ ಅನ್ನ ದೆಹಲಿ ಸರ್ಕಾರ ಖಾಸಗಿ ವ್ಯಕ್ತಿಗಳಿಗೆ ಲಾಭ ಮಾಡಿಕೊಡೋ ನಿಟ್ಟಿನಲ್ಲಿ ಮದ್ಯ ನೀತಿಯನ್ನ ತಂತು ಅನ್ನೋದು ಇರುವಂತಹ ಕಂಪ್ಲೇಂಟು. ಆಮೇಲೆ ಈ ಕೇಸ್ನಲ್ಲಿ ಆಲ್ರೆಡಿ ತುಂಬಾ ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಈ ಕೇಸ್ ಉರುಳಾಗಿದ್ದು ಯಾರಿಗೆ? ಅರವಿಂದ್ ಕೇಜ್ರಿವಾಲ್ಗೂ ಮುಂಚೆ ಅಂತ ನೋಡೋದಾದ್ರೆ ಮನೀಶ್ ಸಿಸೋಡಿಯಾ ಇರ್ಬೋದು, ಸತ್ಯೇಂದ್ರ ಜೈನ್, ಸಂಜಯ್ ಸಿಂಗ್, ಜೊತೆಗೆ BRSನ ನಾಯಕಿ ಕೆ ಕವಿತಾ ಅವ್ರಿಗೂ ಕೂಡ ಇದೇ ಪ್ರಕರಣ ಉರುಳಾಗಿದೆ. ಇವರೆಲ್ಲರನ್ನ ಕೂಡ PMLA ಆಕ್ಟ್ನ ಅಡಿಯಲ್ಲಿ ಅರೆಸ್ಟ್ ಮಾಡಿರೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. 2800 ಕೋಟಿ ಕಿಕ್ ಬ್ಯಾಕ್ ಅನ್ನ ಪಡೆದು ಈ ಅಬಕಾರಿ ನೀತಿ ರಚಿಸುವಲ್ಲಿ ಹಾಗೂ ಅಬಕಾರಿ ನೀತಿಯ ಟೆಂಡರ್ ಅನ್ನ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ರು. ಆ ನಿಟ್ಟಿನಲ್ಲಿ ಸಭೆಯನ್ನ ಕೂಡ ಅರವಿಂದ್ ಕೇಜ್ರಿವಾಲ್ ಅವರ ನೇತೃತ್ವದಲ್ಲಿ ನಡೆಸಲಾಗಿತ್ತು ಅನ್ನೋದು ಗಂಭೀರ ಆರೋಪ. ಇನ್ಫ್ಯಾಕ್ಟ್ ಈ ಸಭೆಯಲ್ಲಿ ಕೇಜ್ರಿವಾಲ್ ಕೂಡ ಭಾಗಿಯಾಗಿದ್ರು ಅಂತ CBI ಹಾಗೂ ಇಡಿನ ಆರೋಪ ಇದೆ. ಹೀಗಾಗಿ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ಆಗಿದೆ. ಈ ಹಿಂದೆ ಅವರ ಬಂಧನಕ್ಕೂ ಮುಂಚೆ ವಿಚಾರಣೆಗೆ ನೀವು ಹಾಜರಾಗಬೇಕು ಅಂತ ಆಲ್ಮೋಸ್ಟ್ 9 ಸಲ ಇಡಿ ಸಮನ್ಸ್ ಅನ್ನ ಜಾರಿ ಮಾಡಿತ್ತು, ನೋಟಿಸ್ ಅನ್ನ ಕೊಟ್ಟಿತ್ತು. ಆದ್ರೂ ಆ ಸಮನ್ಸ್ಗೆ ಕ್ಯಾರ್ ತೆಗೆದಿರಲಿಲ್ಲ ಅರವಿಂದ್ ಕೇಜ್ರಿವಾಲ್ ಅವರು. ಫಸ್ಟ್ ನೋಟಿಸ್ ಸರ್ವ್ ಆಗಿತ್ತು ಅಥವಾ ಫಸ್ಟ್ ಸಮನ್ಸ್ ನೀವು ಬರಬೇಕು ಅಂತ ಕೇಳಿದ್ದು ಅಕ್ಟೋಬರ್ನಿಂದ ಇಲ್ಲಿ ತನಕ 9 ಬಾರಿ ಸಮನ್ಸ್ ಇಶ್ಯೂ ಆದ್ರೂ ಕೂಡ ಅರವಿಂದ್ ಕೇಜ್ರಿವಾಲ್ ಅವರು ಇಡಿ ವಿಚಾರಣೆಗೆ ಹಾಜರಾಗದೆ ಕಾಲವನ್ನು ಮುಂದಕ್ಕೆ ಹಾಕ್ತಾ ಇದ್ರು. ಇನ್ಫ್ಯಾಕ್ಟ್ ಕೋರ್ಟ್ನ ರಕ್ಷಣೆಯನ್ನ ಬಯಸಿ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಿದ್ರು. ಆದರೆ ಅದಕ್ಕೆ ಮಾನ್ಯ ಸಿಕ್ಕಿಲ್ಲ. ಸೊ ಹೀಗಾಗಿ ಜೈಲಿಗೆ ಅವರನ್ನ ಕಳಿಸುವಂತಹ ಕೆಲಸಗಳೆಲ್ಲ ಆಗಿದೆ. ಆದರೆ ಇದಾದ ಬೆನ್ನಲ್ಲೇ ಒಂದು ಪ್ರಶ್ನೆ ಇತ್ತು, ಅರವಿಂದ್ ಕೇಜ್ರಿವಾಲ್ ಅವರು ರಾಜೀನಾಮೆಯನ್ನು ಕೊಡ್ತಾರಾ ಅಂತ. ಬಟ್ ರಾಜೀನಾಮೆ ಕೊಡಲ್ಲ, ನಾನು ಎಲ್ಲಿರ್ತೀನಿ ಅಲ್ಲಿಂದಲೇ ಆಡಳಿತ ನಡೆಸ್ತೀನಿ ಅಂತ ತಿಳಿಸಿದ್ದಾರೆ.